ಹಲೋ, ನನ್ನ ಬಳಗದ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. RVRK ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಮಾವಿನ ಹಣ್ಣಿನ ಮಾಂಬಳ ಅಥವಾ ಮಾವಿನ ಹಣ್ಣಿನಿಂದ ಮಾಡುವಂಥ ಒಂದು ಹಪ್ಪಳದ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಈ ಹಿಂದೆ ನಾನು ಮಾವಿನಕಾಯಿಂದ ಮಾಡಿದ್ದಂಥದ್ದು ತೋರಿಸಿದೆ. ಇವತ್ತು ಹಣ್ಣಿನಿಂದ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಹಣ್ಣಿಂದ ಮಾಡ್ಕೊಂಡು ಇಟ್ಕೊಂಡ್ರೆ ವರ್ಷಗಟ್ಟಲೆ ಉಪಯೋಗ ಮಾಡ್ಕೋಬೋದು. ಸ್ವಲ್ಪ ಖಾರವಾಗಿ ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಇಷ್ಟವಾಗುತ್ತೆ. ಮಾಂಬಳ ಅಥವಾ ಮಾವಿನ ಹಣ್ಣಿನ ಹಪ್ಪಳ ಮಾಡಲಿಕ್ಕೆ ಅಂತೇಳಿ ಈಗ ಇದು 3 ಹುರಿದು ಸಿಪ್ಪೆ ತೆಕ್ಕೊಂಡ್ಬಿಟ್ಟು ಹಣ್ಣನ್ನು ಹಚ್ಕೊಂಡು ಮಿಕ್ಸಿಗೆ ಹಾಕೋಬೇಕಾಗತ್ತೆ. ನೋಡಿ, ಹಣ್ಣುಗಳ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಹೋಳುಗಳಾಗಿ ಕಟ್ ಮಾಡ್ಕೊಳ್ಳೋಣ. ಈ ಥರ ಬಾಕಿ 2 ಹಣ್ಣಿಂದು ಹಣ್ಣು ಕೂಡ ಹೋಳು ಮಾಡ್ಕೊಳ್ಳೋಣ. ಇದನ್ನೀಗ ಒಂದ್ಸಲ ಮಿಕ್ಸಿಗೆ ಹಾಕ್ಕೊಂಡು ತಿರುಗಿಸ್ಕೊಳ್ಳೋಣ. ನೋಡಿ, ನೀರು ಹಾಕ್ಕೊಂಡ್ರೆ ಒಂದ್ಸಲ ಹರ್ಕೋಬೇಕು. ಇದನ್ನು ಒಲೆ ಮೇಲೆ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ನೋಡಿ, ಇದು ರೆಡಿ ಆಗೋಕ್ಕೆ 10 ರಿಂದ 12 ನಿಮಿಷ ಬೇಕಾಗತ್ತೆ. ಇನ್ನು ಖಾರವಾಗಿ ಮಾಡ್ಕೋಬೋದು. ಸ್ವಲ್ಪ ಈ ಹಣ್ಣು ತುಂಬ ಸಿಹಿಯಾಗಿದೆ, ಹುಳಿಯಾಗಿನೂ ಮಾಡ್ಕೋಬೋದು. ಆಮ್ಚೂರು ಪೌಡ್ರ್ ಹಾಕ್ಕೋಬೋದು, ನಿಂಬೆ ರಸ ಹಾಕ್ಕೋಬೋದು. ನಾನು ನಿಂಬೆ ರಸ ಹಾಕ್ತಾಯಿದ್ದೀನಿ, ಹಣ್ಣು ತುಂಬ ಸಿಹಿ ಇದೆ ಅಂತ. ಸ್ವಲ್ಪ ಪಾಕ ಬರಬೇಕು ಅಂತ ಸಕ್ಕರೆ ಹಾಕ್ತಾಯಿದ್ದೀನಿ. ಈ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆ ತಗೊಂಡಿದ್ದೀನಿ. ನೋಡಿ, ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಪಾಕ ಬರಲಿಕ್ಕೆ 10 ರಿಂದ 12 ನಿಮಿಷ ಆಗುತ್ತೆ. ಇಲ್ಲಿವರೆಗೂ ಕುದಿಸ್ಕೊಳ್ಳೋಣ. ಈಗ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಬ್ಲ್ಯಾಕ್ ಸಾಲ್ಟ್ ಕೂಡ ಹಾಕ್ಕೋಬೋದು ನೀವು. ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ನೋಡಿ, ಪಾಕ ಬಂದಿದೆ. ಸ್ಟವ್ ಆಫ್ ಮಾಡಿ ಒಂದು ನಿಂಬೆ ರಸನ ಹಿಂಡಿಟ್ಕೊಂಡಿದ್ದೆ, ಅದನ್ನ ಹಾಕ್ಕೊತಾ ಇದ್ದೀನಿ. ಈಗ ಇಲ್ಲೊಂದು ಟ್ರೇ ಇಟ್ಕೊಂಡಿದ್ದೀನಿ. ಈ ಟ್ರೇಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡ್ಬಿಟ್ಟು ನೋಡಿ, ಟ್ರೇ ಫುಲ್ ಹಾಕ್ಕೊಂಡಿದ್ದೀನಿ ನಾನು. 2 ದಿವಸ ನೆರಳಲ್ಲಿ ಒಣಗಿಸಿ ಆಮೇಲೆ 1 ದಿವಸ ಬಿಸಿಲಲ್ಲಿ ಒಣಗಿಸಿದ್ರೆ ಸಾಕು. ಈ ಮಾವಿನ ಹಣ್ಣಿನ ಹಪ್ಪಳನ ಅಥವಾ ರೋಲ್ ಅಂತ ಹೇಳ್ಬೋದು, ನಾವು ಮಾಂಬಳ ಅಂತ ಹೇಳ್ತೀವಿ. ಇದನ್ನು ಕಟ್ ಮಾಡಿ ಸ್ಕ್ವೇರ್ ಪೀಸಸ್ ಆಗಿ ಮಾಡ್ಕೋಬೋದು, ಅಥವಾ ರೋಲ್ಸ್ ಥರನೂ ಉದ್ದಕ್ಕೆ ಮಾಡ್ಕೋಬೋದು. ನಾನು ರೋಲ್ ಮಾಡ್ಕೊತಾ ಇದ್ದೀನಿ. ಈ ಥರ ಒಂದು 3 ರೋಲ್ ಮಾಡ್ಕೊ.
ಈ ಥರ ಉದ್ದುದ್ದ ಕಟ್ ಮಾಡ್ಕೊಂಬಿಟ್ಟು ಒಂದು 3 ರೋಲ್ ಮಾಡ್ಕೊತಾ ಇದ್ದೀನಿ ನಾನು. ನೋಡಿ ಈ ಥರ 2 ಗೆರೆ ಹಾಕ್ಕೊಂಡಿದ್ದೀನಿ, 3 ಪಾರ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ಸುರುಳಿ ಸುತ್ತಿ ಇಟ್ಕೋಬೋದು. ಇದನ್ನು ವರ್ಷಗಟ್ಟಲೆ ಕೂಡ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಮುಂದಿನ ವರ್ಷ ಮಾವಿನ ಹಣ್ಣು ಸೀಸನ್ ಬರೋವರೆಗೂ ಇದು ಉಳ್ಕೊಳ್ಳುತ್ತೆ. ಅವೆಲ್ಲ ಸ್ವಲ್ಪ ಮನೆ ಮಟ್ಟಿಗೆ ಮಾಡ್ಕೊಳ್ಳೋದ್ರಿಂದ 2-3 ಹಣ್ಣಿನ ಮಾಡಿದರೆ ಬೇಗ ಖಾಲಿ ಆಗುತ್ತೆ. ನೀವೊಂದು 10-20 ಹಣ್ಣಿನ ಮಾಡಿದರೆ ವರ್ಷಗಟ್ಟಲೆನೂ ಇಟ್ಕೊಂಡು ತಿನ್ಕೋಬೋದು. ನೋಡಿ, ನಾನು ಕಾಯಿಂದ ಮಾಡಿದ್ದು ಕೂಡ ತೆಳ್ಳಗಾಗಿತ್ತು, ಒಂದೇ ಮಾವಿನಕಾಯಿ ಮಾಡಿದ್ದರಿಂದ. ಅದನ್ನು ನಾನು ಸ್ಕ್ವೇರ್ ಆಗಿ ಬರ್ಫಿ ಥರ ಶೇಪ್ ಮಾಡ್ಕೊಂಡಿದ್ದೆ. ನೀವು ಆ ಥರನೂ ಸ್ಕ್ವೇರ್ ಪೀಸ್ ಮಾಡಿಕೊಂಡು ತಿನ್ಬೋದು. ಈ ಥರನೂ ಸುರುಳಿ ಸುತ್ತಕೊಂಡು ಜಗದು ತಿನ್ಬೋದು. ಇನ್ನೂ ಸ್ವಲ್ಪ ಜಾಸ್ತಿ ಬಿಸಿಲು ಮಾಡಿದರೆ ಇದು ಇನ್ನೂ ಸ್ವಲ್ಪ ಡಾರ್ಕಾಗಿ ಕಪ್ಪಾಗುತ್ತೆ. ಹಾಗೆಯೇ ಒಳ್ಳೆ ಬಬಲ್ ಗಮ್ ಥರ ಜಗಿಯೋ ಥರ ಇರುತ್ತೆ, ಎಳ್ದು ತಿನ್ನೋ ಥರ. ಮಾವಿನ ಹಣ್ಣಿನ ಹಪ್ಪಳ ಅಥವಾ ಮಾಂಬಳ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ರಲ್ಲ. ವಿಡಿಯೋ ನೋಡಿ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಧನ್ಯವಾದಗಳು.